ಇಂದಿನ ವಿಷಯ ಪೆರಿಹೆಲಿಯನ್ ದಿನವನ್ನು ಗುರುತಿಸುವ ಮೂಲಕ ಭೂಮಿಯು ಮಂಗಳವಾರ ಸೂರ್ಯನಿಗೆ ತನ್ನ ಹತ್ತಿರದ ದೂರವನ್ನು ತಲುಪುತ್ತದೆ. 2024ರಲ್ಲಿ ನಮ್ಮ ಗ್ರಹವು ಸೂರ್ಯನಿಗೆ ಹತ್ತಿರವಿರುವ ದಿನವನ್ನು ಎಲ್ಲಾ ಭೂಜೀವಿಗಳಿಗೆ ಮಂಗಳವಾರ ಪೆರಿಹೆಲಿಯನ್ ದಿನ ಎಂದು ಗುರುತಿಸುತ್ತದೆ. ಈ ಹೊಸ ವರ್ಷದ 2ನೇ ದಿನದಂದು ಭೂಮಿಯು ಸೂರ್ಯನ ಸುತ್ತ ಕಕ್ಷೆಯಲ್ಲಿ ತನ್ನ ಹತ್ತಿರದ ಬಿಂದುವನ್ನು 7:38ಕ್ಕೆ ತಲುಪುತ್ತದೆ. ಈ ಸಮಯದಲ್ಲಿ ಗ್ರಹವು ಸೂರ್ಯನಿಗೆ ಸುಮಾರು 3 ಮಿಲಿಯನ್ ಮೈಲುಗಳಷ್ಟು ಹತ್ತಿರದಲ್ಲಿದೆ. ಅಫೆಲಿಯನ್ ಎಂದು ಕರೆಯಲ್ಪಡುವ ಕಕ್ಷೆಯಲ್ಲಿ ಅದರ ಅತ್ಯಂತ ದೂರದ ಬಿಂದುವಿನ ಸಮಯಕ್ಕಿಂತ. ಪೆರಿಹೆಲಿಯನ್ ಯಾವಾಗಲೂ ಪ್ರತಿ ವರ್ಷ ಒಂದೇ ದಿನ ಅಥವಾ ಸಮಯದಲ್ಲಿ ಸಂಭವಿಸುವುದಿಲ್ಲ, ಆದರೆ ಭೂಮಿಯ ಮೇಲೆ ಇದು ಚಳಿಗಾಲದ ಅಯನ ಸಂಕ್ರಾಂತಿಯ ಸುಮಾರು 2 ವಾರಗಳ ನಂತರ ಸಂಭವಿಸುತ್ತದೆ. ಇದನ್ನು ಉತ್ತರ ಗೋಳಾರ್ಧದಲ್ಲಿ ವರ್ಷದ ಕಡಿಮೆ ದಿನ ಎಂದು ಕರೆಯಲಾಗುತ್ತದೆ. 2023 ದಾಖಲೆಯಲ್ಲಿ ಬೆಚ್ಚಗಿನ ವರ್ಷವಾಗಿ ಮುಕ್ತಾಯಗೊಳ್ಳುತ್ತದೆ. ಮಂಗಳವಾರ ಸಂಜೆ ಭೂಮಿಯು ಸೂರ್ಯನಿಂದ ಸರಿಸುಮಾರು 91.4 ಮಿಲಿಯನ್ ಮೈಲುಗಳಷ್ಟು ದೂರದಲ್ಲಿದೆ. ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಸಂಶೋಧನೆಯ ಪ್ರಕಾರ ಅಫೆಲಿಯನ್ ಸಮಯದಲ್ಲಿ ಸೂರ್ಯನ ಬೆಳಕು ಪೆರಿಹೆಲಿಯನ್ ಸಮಯದಲ್ಲಿ ಸುಮಾರು 7% ಹೆಚ್ಚು ತೀವ್ರವಾಗಿರುತ್ತದೆ. ಸೂರ್ಯನ ಬೆಳಕಿನಲ್ಲಿ 7% ವ್ಯತ್ಯಾಸವು ತುಲನಾತ್ಮಕವಾಗಿ ಚಿಕ್ಕದಾಗಿರುವುದರಿಂದ ಪೆರಿಹೆಲಿಯನ್ ಅಥವಾ ಅಫೆಲಿಯನ್ ಸಮಯದಲ್ಲಿ ಭೂಮಿಯು ಗಮನಾರ್ಹವಾದ ತಾಪಮಾನ ಬದಲಾವಣೆಯನ್ನು ಅನುಭವಿಸುವುದಿಲ್ಲ. ಆದಾಗ್ಯೂ ಗ್ರಹವು ಸೂರ್ಯನನ್ನು 23.5 ಓರೆಯಾಗಿ ಸುತ್ತುವುದರಿಂದ ಪ್ರಪಂಚದ ವಿವಿಧ ಪ್ರದೇಶಗಳಿಗೆ ಹೆಚ್ಚಿನ ಸೂರ್ಯನ ಬೆಳಕನ್ನು ಒದಗಿಸುತ್ತದೆ. ನಮ್ಮ ಬೇಸಿಗೆ ಮತ್ತು ಚಳಿಗಾಲದ ಋತುಗಳಲ್ಲಿ ಹವಾಮಾನ ಬದಲಾವಣೆಗಳು ಸೂರ್ಯನಿಗೆ ಭೂಮಿಯ ಕಕ್ಷೆಯ ಅಂತರಕ್ಕೆ ಹೋಲಿಸಿದರೆ ಸಣ್ಣ ಬದಲಾವಣೆಗಳನ್ನು ಮೀರಿಸುತ್ತದೆ. 2024ರಲ್ಲಿ ಅಫೆಲಿಯನ್ ಜುಲೈ 5ರಂದು ಸಂಭವಿಸುತ್ತದೆ. ಭೂಮಿಯು ಸೂರ್ಯನಿಂದ 94.5 ಮಿಲಿಯನ್ ಮೈಲುಗಳಷ್ಟು ದೂರದಲ್ಲಿದೆ. ಈ ವರ್ಷ ನಮ್ಮ ಸೌರವ್ಯೂಹದ ನಕ್ಷತ್ರವನ್ನು ಆಚರಿಸಲು ಮತ್ತು ಅಧ್ಯಯನ ಮಾಡಲು ಹಲವು ಕಾರಣಗಳಿವೆ. ಏಪ್ರಿಲ್ 2024ರ ಸಂಪೂರ್ಣ ಸೂರ್ಯಗ್ರಹಣವನ್ನು ಯಾರು ವೀಕ್ಷಿಸಲು ಸಾಧ್ಯವಾಗುತ್ತದೆ? ಏಪ್ರಿಲ್ 8ರಂದು ಅಮೆರಿಕದಾದ್ಯಂತ 14 ರಾಜ್ಯಗಳು, ಹಾಗೆಯೇ ಮೆಕ್ಸಿಕೋ ಮತ್ತು ಕೆನಡಾದ ಭಾಗಗಳು ಸಂಪೂರ್ಣ ಸೂರ್ಯಗ್ರಹಣವನ್ನು ಅನುಭವಿಸುತ್ತವೆ. ಇದನ್ನು ಗ್ರೇಟ್ ನಾರ್ತ್ ಅಮೆರಿಕನ್ ಸೌರಗ್ರಹಣ ಎಂದು ಕರೆಯಲಾಗುತ್ತದೆ. ಚಂದ್ರನು ಭೂಮಿಯ ದೀರ್ಘವೃತ್ತದ ಕಕ್ಷೆಯಲ್ಲಿ ತನ್ನ ಹತ್ತಿರದ ಬಿಂದುವಿನಲ್ಲಿ ಸೂರ್ಯ ಮತ್ತು ಭೂಮಿಯ ನಡುವೆ ಹಾದುಹೋದಾಗ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸುತ್ತದೆ. ಸಂಪೂರ್ಣ ಗ್ರಹಣದ ಸಮಯದಲ್ಲಿ ಚಂದ್ರನು ಸೂರ್ಯನ ಮುಖವನ್ನು ಸಂಪೂರ್ಣವಾಗಿ ನಿರ್ಬಂಧಿಸುತ್ತಾನೆ ಮತ್ತು ಸೌರ ಕರೋನಾ ಮಾತ್ರ ಗೋಚರಿಸುತ್ತದೆ. ಸೂರ್ಯಗ್ರಹಣದ ಸಮಯದಲ್ಲಿ ನಿಮ್ಮ ಸೌರಗ್ರಹಣ ಕನ್ನಡಕವನ್ನು ತೆಗೆದುಹಾಕುವುದು ಸುರಕ್ಷಿತವಾದಾಗ ಸಂಪೂರ್ಣತೆ ಮಾತ್ರ. ಸೂರ್ಯನು ತನ್ನ 11 ವರ್ಷಗಳ ಸೌರ ಚಕ್ರದಲ್ಲಿ ಈ ವರ್ಷ ಸೌರ ಗರಿಷ್ಠವನ್ನು ತಲುಪುವ ಮುನ್ಸೂಚನೆ ಇದೆ. ಈ ಅವಧಿಯು ಸೂರ್ಯನ ಮೇಲ್ಮೈಯಲ್ಲಿ ಗರಿಷ್ಠ ಸಂಖ್ಯೆಯ ಸೂರ್ಯನ ಕಲೆಗಳು ಕಾಣಿಸಿಕೊಳ್ಳುತ್ತವೆ. ಸೌರ ಚಕ್ರದಲ್ಲಿ ಈ ಸಮಯದಲ್ಲಿ ಹೆಚ್ಚುತ್ತಿರುವ ಸೌರ ಜ್ವಾಲೆಗಳು ಮತ್ತು ಸಂಬಂಧಿತ ಕರೋನಲ್ ಮಾಸ್ ಇಜೆಕ್ಷನ್ಗಳು ಉತ್ತರ ದೀಪಗಳನ್ನು ಒಳಗೊಂಡಂತೆ ಹೆಚ್ಚಿನ ಬಾಹ್ಯಾಕಾಶ ಹವಾಮಾನವನ್ನು ಅರ್ಥೈಸುತ್ತವೆ. NOAAದ ಬಾಹ್ಯಾಕಾಶ ಹವಾಮಾನ ಮುನ್ಸೂಚನೆ ಕೇಂದ್ರವು ನಾವು ಸೌರ ಚಕ್ರ 25ರ ಉತ್ತುಂಗಕ್ಕೆ ಹತ್ತಿರವಾಗಿದ್ದೇವೆ ಎಂದು ಅಂದಾಜಿಸಿದೆ. ಜನವರಿ ಮತ್ತು ಅಕ್ಟೋಬರ್ 2024ರ ನಡುವೆ ಸಂಭವಿಸುವ ಮುನ್ಸೂಚನೆ. ಈ ವಿಷಯ ನಿಮಗೆ ಇಷ್ಟವಾಗಿದೆಯಾ? ದಯವಿಟ್ಟು ಹಂಚಿಕೊಳ್ಳಿ ಮತ್ತು ಅಭಿಪ್ರಾಯ ತಿಳಿಸಿ. ನೋಡುವುದಕ್ಕೆ ಧನ್ಯವಾದಗಳು.